ಆಗಿದ್ದಾರೆ. ಇವರು ಮೂಲತಃ ಹರಪನಹಳ್ಳಿಯಲ್ಲಿ ವಾಸವಾಗಿದ್ದು ಕನ್ನಡ ಭಾಷಾ ಶಿಕ್ಷಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ, ಉಪ ಪ್ರಾಚಾರ್ಯರಾಗಿ ಹಲವಾರು ಶಾಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಿಗೆ ಶ್ರೀಯುತರು ಪ್ರಸ್ತುತವಾಗಿ ಪರ್ಲ್ ಪಬ್ಲಿಕ್ ಸಿಬಿಎಸ್ಇ ಶಾಲೆ ಹರಪನಹಳ್ಳಿಯಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀಯುತರು ಬೋಧನೆಯನ್ನ ಮಾಡಿದಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮ ಅಂಕಗಳಿಂದ ತೇರ್ಗಡೆ ಹೊಂದು ರಾಜ್ಯ ಮಟ್ಟದಲ್ಲಿ ಅನೇಕ ವಿದ್ಯಾರ್ಥಿ ಪ್ರಶಸ್ತಿಗಳನ್ನ ಪಡೆದು ಅವರ ಕೀರ್ತಿಯನ್ನ ಇಮ್ಮಡಿಗೊಳಿಸಿದ್ದಾರೆ. ಶ್ರೀಯುತರು ಹಲವಾರು ಕೃತಿಗಳನ್ನ ರಚಿಸಿದ್ದು ಕನ್ನಡ ಭಾಷಾ ನಿಯಮಗಳೆನ್ನುವಂತಹ ವ್ಯಾಕರಣ ಪುಸ್ತಕವನ್ನ ರಚಿಸಿದ್ದಾರೆ. ಕನ್ನಡ ಮಾರ್ಗದರ್ಶಿ ಎನ್ನುವಂತಹ ಪುಸ್ತಕವನ್ನ ರಚಿಸಿದ್ದಾರೆ. ಶ್ರೀಯುತರ ಸೇವೆಗೆ ಅನೇಕ ಸಂಸ್ಥೆಗಳು ಪ್ರಶಸ್ತಿಗಳನ್ನ ಕೊಟ್ಟು ಗೌರವಿಸಲಾಗಿದೆ. ಕರುನಾಡು ಕನ್ನಡ ಕಲಾಸಿರಿ ಬಳಗದಿಂದ ಉತ್ತಮ ಸಾಧಕ ಪ್ರಶಸ್ತಿಯನ್ನ ಪಡೆದಿದ್ದಾರೆ. 2022ರಲ್ಲಿ ಡಾಕ್ಟರೇಟ್ ಪದವೀಧರರು ಕೂಡ ಆಗಿದ್ದಾರೆ. ಕರ್ನಾಟಕ ನೇತಾಜಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದಿಂದ ನಡೆಸುವಂತಹ ರಾಜ್ಯ ಮಟ್ಟದ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ರಾಜ್ಯ ಮಟ್ಟದ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಶಸ್ತಿಯನ್ನ ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಶ್ರೀಯುತರು ಪರೀಕ್ಷಾ ಸ್ಫೂರ್ತಿ ಫೌಂಡೇಶನ್ ಕೊಡುವ ರಾಜ್ಯ ಮಟ್ಟದ ಪ್ರಶಸ್ತಿಯಾದಂತಹ ಶಿಕ್ಷಕ ಸಾಧಕ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಜೊತೆಗೆ ಅವರದೇ ಶಾಲೆಯಾಗಿರುವಂತಹ ಪರ್ಲ್ ಪಬ್ಲಿಕ್ ಶಾಲೆಯು ಕೊಡುವಂತಹ ಶ್ರೇಷ್ಠ ಶಿಕ್ಷಕ ಎನ್ನುವಂತಹ ಪ್ರಶಸ್ತಿಯನ್ನ ಪ್ರತಿ ವರ್ಷವೂ ಕೂಡ ತಮ್ಮದಾಗಿಸಿಕೊಂಡು ತಮ್ಮ ಗೌರವವನ್ನ, ತಮ್ಮ ಬೋಧಕದ ವೃತ್ತಿಯನ್ನ ಇನ್ನಷ್ಟು ಎಲ್ಲರಲ್ಲೂ ಆಕರ್ಷಿತವಾಗಿರುವಂತೆ ನೋಡಿಕೊಂಡಿದ್ದಾರೆ. ಇಂದು ಅವರು ಉಪಸ್ಥಿತರಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ ಈ ಒಂದು ಅವಧಿಯನ್ನ ತೆಗೆದುಕೊಳ್ಳಬೇಕಾಗಿ ಸವಿನಯದಿಂದ ಗೌರವಪೂರ್ವಕವಾಗಿ ಅವರಲ್ಲಿ ವಿನಂತಿಸುತ್ತೇನೆ. ವ್ಯವಹಾರದಲ್ಲಿ ವ್ಯಾಕರಣದ ಅಳವಡಿಕೆ ಎಂಬ ವಿಷಯದ ಕುರಿತು ಸವಿಸ್ತಾರವಾಗಿ ಮಕ್ಕಳೊಂದಿಗೆ ಸಂವಾದವನ್ನು ನಾಗರಾಜ್ ಗುರೂಜಿಯವರು ನಡೆಸಿದರು. ಈ ಸಂದರ್ಭದಲ್ಲಿ ಮಕ್ಕಳೆಲ್ಲರೂ ತುಂಬ ಕುತೂಹಲದಿಂದ ಸಂವಾದದ ಜೊತೆಗೆ ಕ್ರಿಯಾಶೀಲರಾಗಿ ಪಾಲ್ಗೊಂಡಿದ್ದು ಅತ್ಯುತ್ತಮವೆನಿಸಿತು. ಮಕ್ಕಳ ಮನಮುಟ್ಟುವಂತೆ ವ್ಯಾಕರಣದ ರಸದೂಟವನ್ನು ಬಡಿಸಿದಂತಹ ಶ್ರೀ ಡಾಕ್ಟರ್ ನಾಗರಾಜ್ ಗುರೂಜಿಯವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹಾಗೆಯೇ ನಮ್ಮ ಶಾಲೆಯ ನಮ್ಮ ಶಾಲೆಯ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾಗಿರುವಂಥ ಶ್ರೀ ವಿನಾಯಕ್ ಭಟ್ ಗುರೂಜಿಯವರು ಗೌರವ ಸಮರ್ಪಣೆಯನ್ನು ನೀಡಬೇಕೆಂದು ವಿನಂತಿಸ್ತೇನೆ. ಧನ್ಯವಾದಗಳು ಗುರುಜಿ. ಹಾಗೆ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಹಾಗೂ ಮುದ್ದು ಮಕ್ಕಳಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.